ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೆಲ್ಲರೂ ಕೂಡ ಬೆಳಗ್ಗೆ ಬೇಗ ಎದ್ದು ಊರಿಗೆ ಬಂದಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನಾನು ನಿಮ್ಮ ಮಂಟಪ ತೋರಿಸಿದ್ದೆ ಅಲ್ವಾ. ಸೊ ಆ ಮಂಟಪನ ಕೆಡವಿ ಈಗ ಹೊಸದಾಗಿ ರೀಬಿಲ್ಡ್ ಮಾಡಿದ್ದಾರೆ. ಸೊ ಅದ್ರ ಪೂಜೆ ಇಟ್ಕೊಂಡಿರೋದ್ರಿಂದ ಇವತ್ತೆಲ್ಲರೂ ಕೂಡ ಬೇಗ ಎದ್ದು ರೆಡಿಯಾಗಿ ಊರಿಗೆ ಬಂದಿದ್ದೀವಿ. ಸೊ ಓಪನಿಂಗ್ ಇರೋದ್ರಿಂದ ಅರ್ಚಕರು ಬರ್ತಾರೆ. ಅರ್ಚಕರು ಬಂದು ಅಭಿಷೇಕ ಮಾಡಿ ಪೂಜೆ ಮಾಡಿ ಎಲ್ಲ ರೀತಿ ಪೂಜೆಗಳನ್ನೂ ಮಾಡ್ತಾರೆ. ಅದು ಪುಣ್ಯ ಅಂತ ಕರೀತಾರೆ ಅದನ್ನು. ಹಾಗೆಯೇ ಸಂಜೆ ಈ ಅಜ್ಜಿ ತಾತ ಏನಿದ್ದಾರೆ ಅವರು ನಮ್ಮ ಮಾವ ಅವರ ಅಜ್ಜಿ ತಾತ. ಸೊ ಅವರು ಇಲ್ಲಿ ಆಯ್ಕೆ ಆಗಿದ್ದಾರೆ, ಅಂದರೆ ಬದುಕಿದಾಗಲೇ ಸಮಾಧಿ ಆಗಿರುವಂಥದ್ದು. ಸೊ ಅದಕ್ಕೋಸ್ಕರನೇ ಓಪನಿಂಗ್ ಇರೋದ್ರಿಂದ ಮಠದವರು ಕೂಡ ಬರ್ತಾರೆ, ಹಾಗೆ ಅರ್ಚಕರು ಕೂಡ ಬಂದು ಪೂಜೆ ಮಾಡ್ತಾರೆ. ಈ ಪೂಜೆ ಸಂಪೂರ್ಣ ವಿವರಗಳು ಏನೇನಿದೆ ಎಲ್ಲನೂ ಕೂಡ ವಿಡಿಯೋ ಹಾಕಿದ್ದೀನಿ, ನಾನು ಯಾವುದೇ ಕೂಡ ಕಟ್ ಮಾಡಿಲ್ಲ. ಸೊ ಬೇಜಾರು ಮಾಡ್ಕೋಬೇಡಿ, ಫುಲ್ ವಿಡಿಯೋ ನೋಡಿ, ಓಕೆನಾ? ಯಾವ ಥರ ಮಾಡ್ತಾರೆ ಪುಣ್ಯ ಅನ್ನೋದು ನೀವು ನೋಡಿ. ಥ್ಯಾಂಕ್ ಯು. ಶುದ್ಧೋದಕ ಸ್ನಾನಂ ಕರಿಷ್ಯೆ ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ಓಂ ಆಪ್ಯಾಸಮೇತತೆ ವಿಶ್ವತೋ ಸೋಮರುಷ್ಟಂ ಭವಾವಜಸ್ಮಸಯತೇತ ದೇವತಾಭ್ಯಾನ್ ಮಾವೇದೋಕ್ತ ಕ್ಷೀರೇಣ ಸ್ನಪಯಾಮಿ. ಅಮಾಪ್ಯಾಸಮೇತತೆ ವಿಶ್ವತೋ ಸೋಮರುಷ್ಟಂ ಭವಾವಜಸ್ಮಸಯತೆ ವೇದೋಕ್ತ ಕ್ಷೀರೇಣ ಸ್ನಪಯಾಮಿ. ಅಮಾಪ್ಯಾಸಮೇತತೆ ವಿಶ್ವತೋ ಸೋಮರುಷ್ಟಂ ಭವಾವಜಸ್ಮಸಂಗತೆ. ವರ್ಣಮಾಕಾರಿಷಂ ಜಿಷ್ಟರಸವಾಜಿನಾಸುರಭಿನೋ ಮುಖಾತರಿಷ್ಟ ದೇವತಾಭ್ಯಾನ್ ಮಾವೇದೋಕ್ತ ದಜ್ಜಾನ ಸ್ನಪಯಾಮಿ. ದಧಿಕ್ರಾವರ್ಣಮಾಕಾರಿಷಂ ಜಿಷ್ಟರಸವಾಜಿನಾಸುರಭಿನೋ ಮುಖಾತರಿಷ್ಟ ದೇವತಾಪ್ರೀತ್ಯತೆ ಜೋಸಿ ದೇವಸುತ್ತೇನ ತ್ವಚಿದ್ರೇನ ಪವಿತ್ರೇನ ವಸೋ ಸುರೇಶ ದೇವತಾಪ್ರೀತ್ಯ ವಾತಾರತಾಯತೆ ಮಾಸಿಂಧುವೇ ಮಾರ್ದಿನೋ ಸಂಸ್ವದಿ ಮಧುನಕ್ಷೋ ವ್ಯಾಯ ದಿವ್ಯಾಯ ಜನ್ಮನೆ ಸ್ವಾದಮಿತ್ರಾಯ ಸಹವಿತೆ ಸಾಮಿನೆ ಸ್ವಾದಮಿತ್ರಾಯ ವರುಣಾಯ ವಾಯುವೇ ಬೃಹಸ್ಪತೆ ಪ್ರಸೂತ ಮುಂಚಾತ. ಓಂ ಅಪೋಯಿಷ್ಟಾಮಯೇ ಭವಾತಾನೇ ದಾನೇ ಜನಾರ್ದನಃ ಮಹೇರಣಾಯ ಚಕ್ಷತೆ ತಸ್ಮೈ ಹೇವಾತರಃ ಔಷಧಿ ವಾ ಮಾತರಃ ಆಪೋ ಜನೇತಾ ಜನಃ. ಯಾಪಟಿ ನೀರ್ಯಾಬಲಾಬ್ಜೋಷ್ಪಣೆ ಬೃಹಸ್ಪತೆ ಪ್ರಸೂತ ಮುಂಚಾತಮಿಷ್ಟ ದೇವತಾ ಪ್ರೀತ್ಯರ್ಥ ವೇದೋಕ್ತ ನಾರಿಕೇಳ ಫಲೋದಕೇನ ಸ್ನಪಯಾಮಿ. ಓಂ ಭುವಃ ಧೂಪಮಾಗ್ರಾಪಾಂತೋಪದೀಪಾಂತರ ಪತ್ರಪುಷ್ಪಾಣಿ ಸಮರ್ಪಯಾಮಿ. ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ಭಾಸ್ಕರಾಯ ವಿದ್ಮಹೇ ಮಹಾದಿತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಒಂದು ಬಾಳೆಹಣ್ಣು ಸಿಕ್ಕು ತಟ್ಟೆಗೆ ಜೋಡಿಸಿರ್ತೀನಿ ನಾನು ಅವಾಗೆ. ಇಲ್ಲ ಇದಲ್ಲಮ್ಮ, ಇನ್ನು ಅವಶ್ಯಕ ಇದೆ. ಸ್ವರಃ ತತ್ಸವಿತನ ಬರ್ಗೋ ದೇವಸ್ಯಂ ಧ್ಯಾನ ಪ್ರಚೋದಯಾತ್. ಕದಲೀಫಲ ನೈವೇದ್ಯಂ ರಕ್ಷಸ್ವ ತತ್ಸಂ ತತ್ಸೇನ ಪಶ್ಯಂಚಾಮಿ. ಕೃಷ್ಣ ಅರ್ಪಣಮಸ್ತು ಅಮೃತೋ ಅಮಸ್ತು ಅಮೃತೋ ಪಣಂತಿ ಸ್ವಾಹ. ಓಂ ಪ್ರಾಣಾಯ ಸ್ವಾಹ ಉದನಾಯ ಸ್ವಾಹ ಸಮನಾಯ ಸ್ವಾಹ. ಬ್ರಹ್ಮಣೇ ಸ್ವೈಷ್ಟ ದೇವತಾ ಪ್ರೀತ್ಯರ್ಥ ವೇದೋಕ್ತ ನೈವೇದ್ಯಂ ಸಮರ್ಪಯಾಮಿ. ಭುಗಿ ಫಲ ಸಮಾಯುಕ್ತಂ ನಾಗವಲಿಧರಯುಕ್ತಂ ಚೂರ್ಣ ಕರ್ಪೂರ ಸಂಯುಕ್ತಂ. ಮಂಗಳಾರತಿ ತಟ್ಟೆ ಕೊಡಿ. ತಾಂಬೂಲ ಪರಿಶ್ರಮಂತ್ರೇನ ಭುಗಿ ಫಲ ತಾಂಬೂಲಂ ಸಮರ್ಪಯಾಮಿ. ಕಾವ್ಯಾಂತರ ಮಧ್ಯೆ ಪತ್ರ ಪುಷ್ಪಾಣಿ ಕೊಟ್ಬಿಡಿ ಸರ್, ಎಲ್ಲಾರ್ಗು ತಗೊಂಡೋಗಿ ತೋರಿಸಿದ್ರು. ಪುನರ್ ಶುದ್ಧೋದಕ ಸ್ನಾನಂ ಕರಿಷ್ಯಾಮಿ. ಮುಖ್ಯೇಚಾಯ ವನೇಶಾದೇವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಕೃಷ್ಯ ದೇವತಾ ಪ್ರೀತ್ಯರ್ಥ ವೇದೋಕ್ತ ಶುದ್ಧೋದಕ ಸ್ನಾನಂ ಕರಿಷ್ಯೆ. ಸಜ್ಜಿತ ಪಾಪಜ್ಞ ವಿದ್ವಂಸಕ ವಿಲಕ್ಷಣಂ. ಸ್ವಲ್ಪ ಅಕ್ಷತೆ ಕಾಳು ಮಾಡ್ಕೊಳ್ಳಿ. ಇಷ್ಟ ದೇವತಾಭ್ಯಾನ್ ಮಾವೇದೋಕ್ತ ಗಂಧ ಸ್ನಾನಂ ಸಮರ್ಪಯ. ದೇವತಾ ಪ್ರೀತ್ಯರ್ಥ ವೇದೋಕ್ತ ಅಲಂಕಾರಾರ್ಥ ಅಕ್ಷರಾನ್ ಸಮರ್ಪಯಾಮಿ. ಎಲ್ಲಾದ್ರ ಮೇಲೆ ಹಾಕಿ. ಇವಾಗ ಈಗ ಅರಿಶಿನ ಕೊಡಿದ್ದಾರೆ. ತಗೊಂಡ ನವಿ ಕ್ಷೇತ್ರಕ್ಷೇತ್ರಂ ಚಂದ್ರೈಪರೋರ ಮಿಶ್ರ ದೇವತಾಭ್ಯಾನ್ ಮಾವೇದೋಕ್ತ ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಕುಂಕುಮ ಹಾಕಿ ಅದರೊಳಗೆ. ಸರ್ವ ಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇನ ಸೇವಿತ ಕುಂಕುಮ ಚರಣಂ ಸಮರ್ಪಯಾಮ್ಯ. ಮಾಲ್ಯಾನಿ ಚ ಸುಗಂಧಿನಿ ಮಾನದಾರ್ಥೋ ಮಾಯಾರ್ಥೋ ದೇವ ಪೂಜಾರ್ಥಂ ಇಷ್ಟ ದೇವತಾ ಪ್ರೀತ್ಯರ್ಥ ವೇದೋಕ್ತ ಪುಷ್ಪ ಮಾಲಿಕ ಪೂಜಾನ್ ಸಮರ್ಪಯಾಮಿ. ಸುಮುಖಾಯ ನಮಃ ಏಕದಂತಾಯ ನಮಃ ಕಪಿಲಾಯ ನಮಃ ಗಜಕರ್ಣಕಾಯ ನಮಃ ಲಂಬೋದರಾಯ ನಮಃ ವಿಕಟಾಯ ನಮಃ ವಿಘ್ನರಾಜಾಯ ನಮಃ ವ್ಯೋಮಕೇತುವೇ ನಮಃ ಬಾಲಚಂದ್ರಾಯ ನಮಃ ಕುಮಾರಗುರುವೇ ನಮಃ ಈಶಪುತ್ರಾಯ ನಮಃ ಪಾರ್ವತೀ ನಂದನಾಯ ನಮಃ ಮೂಷಿಕವಾನಾಯ ನಮಃ ಬ್ರಾಹ್ಮಿಯೇ ನಮಃ ಮಹೇಶ್ವರಿಯೇ ನಮಃ ಕೌಮಾರ್ಯೇ ನಮಃ ವೈಷ್ಣವೇ ನಮಃ ಚಾಮುಂಡಾಯ ನಮಃ ಇಂದ್ರಾಣಿಯೇ ನಮಃ ವಾರಾಯ ನಮಃ ಅನ್ನಪೂರ್ಣೇಶ್ವರಿಯೇ ನಮಃ ಅಷ್ಟ ದೇವತಾಭ್ಯಾನ್ ನಮಃ ಕುಲ ದೇವತಾಭ್ಯಾನ್ ನಮಃ ಗ್ರಾಮ ದೇವತಾಭ್ಯಾನ್ ನಮಃ ಗ್ರಾಮಾವಿ ದೇವತಾ ಪ್ರೀತ್ಯರ್ಥ ವೇದೋಕ್ತ ಭಕ್ತೋಪಚಾರ ಶಕ್ತ್ಯೋಪಚಾರ ಷೋಡೋಪಚಾರ ಪೂಜಾನ್ ಸಮರ್ಪಯಾಮಿ. ಮಂಗಳಾರತಿ ತಟ್ಟೆ ಕೊಡಿ.
ऐकतायने नमो मे कुर्मे कमे कामायकं गते कुबेर विश्वनाय महाराजाय तेन माष्ट देवता प्रीत्यर्थमेदोक्त कर्पूर मंगल महानीराजनम अरे तोड़ी अक्षरं जगि वाहनं त्रिनेनं चित्रामृतं शक्तिवजोमत् केशं दंससिकं पाषाणडमं दोबिद्दानं सिरितं शिवसुतं स्कन्दसुधारिकं सर्वज्ञ सद अभीष्टफलसिद्ध्यर्थं प्रवेक्यं नाम श्रेष्ठ देवता प्रीत्यर्थमेदोक्त कर्पूर मंगल महानीराजनम दर्शयामि अल्लिंदाने कೈ ಮುಗಿದ್ಬಿಡಿ सुमुहूर्तमस्तु सुप्रतिष्ठितमस्तु स्वदे नर्मदे सिंधु कावेरी जलेस्मिन् सन्निङ्गरुष्य देवता प्रीत्यर्थं पंचामृत स्नानानंतर मध्ये पुनर्शुद्धोदक स्नानं समर्पयामि कर्णिकाय मध्ये प्रसन्न स्वाद भव्याय दिव्याय जन्मने स्वाद इंद्राय स्वविते साविते स्वाद मित्राय वर्णाय वै बृहस्पते मुञ्चतं च देवता प्रीत्यर्थमेदोक्त शक्कर स्नानं समर्पयामि सुमुहूर्तमस्तु सुप्रतिष्ठितमस्तु नेचादेव गोदावरी सरस्वती नर्मदे सिंधु कावेरी जलेस्मिन् देवताभ्यां शुद्धोदक स्नानं समर्पयामि। ಸೊ ಈಗ ಅಭಿಷೇಕ ಫುಲ್ ಎಲ್ಲ ಕ್ಲಿಯರ್ ಆಗಿದೆ. ನೆಕ್ಸ್ಟು ಪೂಜೆ ಮಾಡ್ತಾರೆ. ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಅವ್ರು ಯಾವ ಥರ ರೆಡಿ ಮಾಡ್ತಿದ್ದಾರೆ, ಹೇಗೆಲ್ಲ ಪೂಜೆ ಮಾಡಿದ್ದಾರೆ ಅನ್ನೋದನ್ನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನಗಂತೂ ಈ ಪೂಜೆ ತುಂಬಾ ಇಷ್ಟ ಆಯಿತು. ಬಂದಿರೋರು ಎಲ್ಲರೂ ಕೂಡ ಅಷ್ಟೇ ಹಾಗೆ ಹೇಳ್ತಾಯಿದ್ರು, ಮತ್ತು ಎಲ್ರಿಗೂ ಕೂಡ ಸಮಾಧಾನ ತೃಪ್ತಿ ಅನ್ನೋದು ಇತ್ತು. ಈ ಥರ ಪೂಜೆಗಳನ್ನ ನೋಡೋದು ಎಲ್ರಿಗೂ ಕೂಡ ಕನಸಾಗಿರುತ್ತೆ. ಬಟ್ ನಮಗಿದು ನನಸಾಗಿದೆ. ನಾನು ಕೂಡ ಅಷ್ಟೇ ಫಸ್ಟ್ ಟೈಮ್ ಈ ಥರ ಪೂಜೆಗಳನ್ನೆಲ್ಲ ನೋಡ್ತಾ ಇರೋದು. ನನಗಂತೂ ತುಂಬಾ ಖುಷಿ ಆಯಿತು. ಈಗ ಮುಂದೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಪೂಜೆಗೆ ಏನೇನು ಬೇಕೋ ಎಲ್ಲನೂ ಕೂಡ ಅಷ್ಟೇ ರೆಡಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಅತ್ತೆ ಬಂದಿರುವಂಥವ್ರು ಎಲ್ಲರೂ ಕೂಡ ಅಷ್ಟೇ ಎಲ್ಲರ ಜೊತೆಗೆ ಸೇರಿ ಕೈಗೂಡಿಸಿ ಪೂಜೆನ ನೆರವೇರಿಸ್ತಾ ಇರೋಂಥದ್ದು. ध्यायामि ध्यानं समर्पयामि आवायामि आसनं समर्पयामि अर्घ्यमर्घ्यं समर्पयामि पाद्ये पाद्यं समर्पयामि पुनः चमनीयां सर्पयामि चमनीयांतर मध्ये पत्र पुष्पाणि सर्पयामि गणानान्त्वा गणपतिगुं हवामे कविं कविना उपाष्टवत्सरमं ज्येष्ठराज ब्रह्मण वरुणसुतान सुनस्य विसादन महागणपतिये नमः मनसो विष्टा प्रार्थयामि नमस्करोमि ओम विघ्नोपवीतं परमं पैतमिदावदे स्वपशाताय नाम पूजा करिषे सुमुखाय नमः एकनाथाय नमः कपिलाय नमः कपिलाय नमः लक्ष्मीलाय नमः विकटाय नमः विघ्नराजाय नमः रोहितवे नमः पार्वतीय नमः ईशपुत्राय नमः पार्वती नमः भगवानाय पुष्पाणि सर्पामि जीवनावः भक्तादीपं करिष्यामि देवाय परमात्मने त्राहिमं नर्कघोर दिव्य ज्योतिर्नमो औषधे श्री गणपति देवता समेत कंस देवता पितर रुद्र देवताभ्यां वेदोक्त प्रत्यक्ष दीपं दर्शयामि सुमुहूर्तमस्तु सुप्रतिष्ठितमस्तु अवायितो भव स्थापितो भव सुप्रसन्नो भव सन्निरुद्धो भव अवकुण्ठितो भव सर्वाभिष्टो वरदो भवतु समर्पयामि संगीत पूर्णोति एकदावरी एकदैव यजमानः श्री गणपति देवता समेत कलश देवता प्रीत्यर्थ वेदोक्त कर्पूर मंगल महानीराजनं दर्शयामि सुमुहूर्तमस्तु सुप्रतिष्ठितमस्तु नमः ओम पिनाकिने नमः ओम शशिशेखराय नमः ओम वामदेवाय नमः ओम विरूपाक्षाय नमः ओम कपर्दिने नमः नीललोहिताय नमः ओम शंकराय नमः ओम शूलपाणिये नमः ओम कट्वांगिने नमः ओम विष्णुवल्लभाय नमः ओम श्रीशिविष्टाय नमः ओम अंबिकनाथाय नमः ओम श्रीकंठाय नमः ओम भक्तवत्सलाय नमः ओम भवाय नमः ओम शर्वाय नमः ओम त्रिलोकेशाय नमः ओम श्रीकंठाय नमः ओम शिवप्रियाय नमः ओम उग्राय नमः ओम कपाले नमः ओम कामरिये नमः ओम अंधकासुरशोधनाय नमः ओम गंगाधराय नमः ओम ललाटाक्षाय नमः ओम कालकालाय नमः ओम कृपानिधिये नमः
ओम भीमाय नमः ओम परशुहस्ताय नमः मृगपाणिये नमः ओम कवचिने नमः ओम कठोराय नमः त्रिपुरांतकाय नमः वृषंकाय नमः वृषभरूढाय नमः भस्मोदुलित विग्रहाय नमः ओम सामप्रियाय नमः ओम स्वरमयाय नमः ओम त्रिमूर्ते नमः ओम अनीश्वराय नमः सर्वज्ञाय नमः ओम परमात्मने नमः ओम सोमसूर्याग्निलोचनाय नमः ओम हविष्ये नमः ओम यज्ञमयाय नमः ओम सोमाय नमः ओम पंचवक्ताय नमः ओम सदाशिवाय नमः ओम विश्वेश्वराय नमः वीरभद्राय नमः गणानाथाय नमः प्रजापते नमः हिरण्यरेतसे नमः दुर्दुषाय नमः ओम गिरीशाय नमः ओम गिरीशाय नमः ओम अनगाय नमः ओम भुजंगभूषणाय नमः ओम भर्गाय नमः गिरिधन्वने नमः गिरिप्रियाय नमः कृतिवासते नमः पुरारते नमः ओम भगवते नमः ओम प्रमादाधिपते नमः ओम मृत्युंजयाय नमः सूक्ष्मतर्वे नमः ओम जगद्व्यापिने नमः जगद्गुरुवे नमः व्योमकेशाय नमः भूतपते नमः महासेनजनकाय नमः चारुविक्रमाय नमः मानवे नमः अहिर्बुद्धाय नमः दिगंबराय नमः अष्टमूर्ते नमः अनेकात्मने नमः सात्विकाय नमः शुद्ध विग्रहाय नमः पाशविनोचकाय नमः गुडाय नमः पशुपते ಸೊ ಇಲ್ಲಿಗೆ ಪೂಜೆ ಎಲ್ಲ ಮುಗೀತು. ಮಹಾಮಂಗಳಾರತಿ ಆಗಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಅದರಿಂದ ನಾನು ಕೊನೆಯದಾಗಿ ತೋರಿಸ್ತಾ ಇದ್ದೀನಿ. ಈ ಪೂಜೆ ಎಲ್ಲ ಆಗಿದ್ದಾದಮೇಲೆ ಪ್ರಸಾದ ಕೊಟ್ಟರು. ಅದಾದಮೇಲೆ ನಾವಿಲ್ಲಿ ಈಗ ನಮ್ಮ ಮಾವರ ಅಪ್ಪ ಅಮ್ಮ ಇದ್ದಾರೆ, ಅಲ್ಲಿ ಸಮಾಧಿ ಹತ್ರ ಪೂಜೆ ಮಾಡೋದಕ್ಕೆ ಅಂತ ಹೋಗಿದ್ವಿ. ಬಟ್ ಅಲ್ಲಿ ಹಾವಿತ್ತು, ಸೊ ಅದನ್ನೇ ನಾನು ನಿಮಗೆ ತೋರಿಸ್ತಾ ಇರೋದು. ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಟಿಫನ್ ರೆಡಿ ಇತ್ತು, ಪಲಾವ್ ಎಲ್ಲ ಮಾಡಿದರು. ಸೊ ಟಿಫನ್ ಮಾಡಿಕೊಂಡು ಮನೆಗೆ ರೆಸ್ಟ್ ಮಾಡಲಿಕ್ಕೆ ಅಂತ ಹೋಗಬೇಕು. ಈಗ ಪೂಜೆ ಮುಗಿಸಿದಾದ್ಮೇಲೆ ಎಲ್ಲರೂ ಕೂಡ ಅಷ್ಟೇ, ಈಗ ಸಂಜೆಗೆ ನಾನ್ ವೆಜ್ ಊಟ ಇರುತ್ತೆ, ಅಂದರೆ ಮಠದವರೆಲ್ಲ ಬರ್ತಾರಲ್ವ, ಸೊ ಅವರು ಕೂಡ ಭಜನೆ ಮಾಡ್ತಾರೆ ನೈಟ್ ಬಂದು. ಸೊ ಅವರಿಗೆ ಮನೆಯವರೆಲ್ಲರಿಗೂ ಯಾರ್ಯಾರು ಬಂದಿದ್ರು ಪ್ರತಿಯೊಬ್ಬರಿಗೂ ಕೂಡ ನಾನ್ ವೆಜ್ ಅಡುಗೆ ಮಾಡ್ತಾರೆ. ಸೊ ಪ್ರತಿಯೊಂದು ಕಾರ್ಯಗಳನ್ನೂ ಅಷ್ಟೇ ಒಬ್ಬೊಬ್ಬರು ಅಣ್ಣ ತಮ್ಮಂದರು ಒಂದೊಂದು ವಹಿಸ್ಕೊಂಡು ಮಾಡಿದ್ದಾರೆ. ಈಗ ಎಕ್ಸಾಂಪಲ್ ಬೆಳಗ್ಗೆ ಪೂಜೆಗೆ ಒಬ್ಬರು ಇರ್ಬೋದು, ಮಧ್ಯಾಹ್ನ ಅಡುಗೆಗಿರ್ಬೋದು, ಬೆಳಗ್ಗೆ ಟಿಫನಿಗಿರ್ಬೋದು, ಆ ಥರ ಒಬ್ಬೊಬ್ಬರು ಸಪ್ರೇಟಾಗಿ ಹಂಚ್ಕೊಂಡು ಕೆಲಸಗಳನ್ನ ಮಾಡ್ತಾಯಿದ್ದಾರೆ ಇವತ್ತು. ಸೊ ಮನೆಗೆ ಹೋದ್ವಿ. ಮನೆಗೆ ಹೋಗಿದ್ದಾದಮೇಲೆ ಮನೆ ಆಚೆ ಕಡೆ ಗಿಡ ಇತ್ತು, ಹೂವಿನ ಗಿಡಗಳು. ಅದರಲ್ಲಿ ಸಿಕ್ಕಂಥ ಸದ್ಯಕ್ಕೆ ಎಷ್ಟು ಸಿಕ್ತೋ ಅಷ್ಟು ಮಾತ್ರನೇ ಹೂಗಳನ್ನ ಕಿತ್ಕೊಂಡು ಅತ್ತೆ ಕಟ್ತಾ ಇದ್ದಾರೆ. ಸೊ ಮನೆ ಸುತ್ತಲೂ ವಾತಾವರಣ ಹೀಗಿದೆ. ಹಳ್ಳಿ ವಾತಾವರಣ ಅಂದರೆ ನಿಮಗೆಲ್ಲ ಸಾಮಾನ್ಯವಾಗಿ ಗೊತ್ತೇ ಇರುತ್ತಲ್ವ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ನನಗೂ ಅಷ್ಟೇ ಹಳ್ಳಿ ಅಂದರೆ ಇಷ್ಟ. ಅದೇ ಥರನೇ ನಾನು ಕೂಡ ಅಲ್ಲಿ ಹೋಗಿ ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ಮನೆ ಈ ಥರ ಇದೆ. ಆ್ಯಕ್ಚುಲಿ ಇದು ನಮ್ಮ ಮಾವ ಇದ್ದಾರಲ್ಲ, ಅವರ ಅಣ್ಣನ ಮನೆ. ಅದಾದಮೇಲೆ ಇಲ್ಲಿ ತೋಟದ ಹತ್ರ ಹೋಗ್ತಾ ಇದ್ವಿ ನೋಡ್ಕೊಂಡು ಬರೋಣ ಅಂತ ಹೇಳಿ. ಸೊ ಮನೆ ಸುತ್ತಮುತ್ತಲೇ ಈ ಥರ ಇದೆ. ಸೊ ಇಲ್ಲಿ ತೋಟದ ಹತ್ರ ಹೋಗಬೇಕಾದ್ರೆ ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಇವರು ಅನ್ಸೂಯ ಅಂತ, ನಮ್ಮ ಅತ್ತೆ ವಾರ್ಗಿತೆ. ಅಂದರೆ ನಮ್ಮ ಮಾವ ಅವರು 4 ಜನ ಅಣ್ಣ ತಮ್ಮಂದರು, ಅದರಲ್ಲಿ ಮೂರನೇ ಅವರು ಇದ್ದಾರಲ್ಲ, ಸೊ ಅವ್ರ ವೈಫ್ ಇವರು, ನನ್ನ ಅತ್ತೆ ಅನ್ಸೂಯ ಅಂತ ಹೇಳಿ. ಸೊ ಇವರೇ ಇದನ್ನೆಲ್ಲ ನೋಡ್ಕೋತಾ ಇರೋದು, ತೋಟ ಮಾಡೋದಾಗಿರ್ಬೋದು ಎಲ್ಲನೂ ಅಷ್ಟೇ ಇವರೇ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ಬೆಂಡೆಕಾಯಿ ಹಾಕಿದ್ರು. ನಾನು ಕೂಡ ಅಷ್ಟೇ ಮನೇಲಿ ನಾನು ಅತ್ತೆ ಹಸ್ಬೆಂಡ್ 3 ಜನನೂ ಕೂಡ ಹೋಗಿ ನಮಗೆ ಎಷ್ಟು ಬೇಕೋ ಅಷ್ಟು ಮನೆಗೆ ಕಿತ್ಕೊಂಡು ಬರೋಣ ಅಂತ ಹೋದ್ವಿ. ಸೊ ಅತ್ತೆ ಅಲ್ಲಿ ಹೇಳ್ತಾ ಇದ್ರೆ ಅದು ಚುಚ್ತಾ ಇದೆ, ಒಳಗಡೆ ಬರೋಕ್ಕಾಗ್ತಿಲ್ಲ ಅಂತ. ಬಟ್ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಮುಂದೆ ಹೋದ್ವಿ. ಅತ್ತೆ ಕೂಡ ಅಷ್ಟೇ ನಮ್ಮ ಜೊತೆಗೆ ಬಂದರು. ಸೊ ಇದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ರೆಸ್ಟ್ ಮಾಡಿ ಮತ್ತೆ ಸಂಜೆ ಹೋಗ್ತಾ ಇದ್ದೀವಿ. ಸಂಜೆ ನಾನು ಹೇಳಿದ್ನಲ್ಲ ನಿಮಗೆ ಮಠದವ್ರು ಭಜನೆ ಮಾಡ್ತಿದ್ದಾರೆ ಅಂತ. ಸೊ ಭಜನೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಭಜನೆ ಆದಮೇಲೆ ಊಟ ಮುಗಿಸ್ಕೊಂಡು ಸೀದಾ ನಾವು ಮನೆಗೆ ಹೋದ್ವಿ. ಮನೆಗೆ ಹೋಗೋಷ್ಟೆಲ್ಲ ಆಲ್ಮೋಸ್ಟ್ 11:30 ಆಗಿತ್ತು. ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.